ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅದೇ ರೀತಿ ಇವತ್ತು 150ನೇ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಜನ್ಮ ದಿನಾಚರಣೆ ಇವತ್ತು. ಅದೇ ರೀತಿ ಸ್ವಾಮಿ ದಯಾನಂದ ಸರಸ್ವತಿ ಅವರ 200ನೇ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದಂತಹ ಸ್ವಾಮಿ ದಯಾನಂದ ಸರಸ್ವತಿ ಅವರ 200ನೇ ಜನ್ಮ ದಿನಾಚರಣೆ ಇವತ್ತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಇಷ್ಟೊಂದು ವಿಚಾರಗಳನ್ನ ತಿಳಿಸಿಕೊಳ್ಳುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ. ಅದಕ್ಕೆ ಮುಖ್ಯವಾಗಿ ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೂ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಇಷ್ಟೊತ್ತು ತಾವೆಲ್ಲ ಏನ್ ಕೇಳಿದ್ರೆ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಗುರುಕುಲ ಹರಿಯುವ ನೀರಿನ ದಡದಲ್ಲಿ ಸ್ಥಾಪನೆ ಮಾಡ್ತಾ ಇದ್ರು ಅಂತೆಲ್ಲ ಕೇಳಿದ್ದೆ. ಈ ಶಾಲೆಯನ್ನು ಅಷ್ಟೇ ನೋಡಿ, ಪಾಲಾರ್ ನದಿಯ ದಂಡೆಯಲ್ಲಿ ಎಂತಹ ಒಳ್ಳೆಯ ವಾತಾವರಣದಲ್ಲಿ ಈ ಒಂದು ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಒಳ್ಳೆಯ ವಾತಾವರಣ ಇದೆ. ಇಲ್ಲಿ ಓದಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಿಗೆಲ್ಲ ಹೋಗಿದ್ದಾರೆ. ಆ ರೀತಿ ನೀವು ಕೂಡ ಉನ್ನತ ಹುದ್ದೆಗಳಿಗೆ ಹೋಗ್ಬೇಕು ಅಂತ ಶುಭ ಹಾರೈಸ್ತೀವಿ. ಅದೇ ರೀತಿ ಇಷ್ಟೊತ್ತು ಕಾನೂನು ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಕ್ ಹೋಗಲ್ಲ. ಮುಖ್ಯವಾಗಿ ಹೆಣ್ಣಿಗೆ ಹೆಣ್ಣೆ ಶತ್ರು ಜಾಸ್ತಿ. ಯಾರೋ ಗಂಡಸರಿಂದ ಬಹಳ ಕಡಿಮೆನೇ ಇರ್ತದೆ, ಇಲ್ಲ ಅಂತಿಲ್ಲ, ಇದೆ. ಆದ್ರೆ ಗಂಡು ಮಕ್ಕಳು ತಿಳ್ಕೊಬೇಕಾಗಿರೋದು ಮುಂದೆ. ಇಷ್ಟೊತ್ತು 18 ವರ್ಷ 21 ವರ್ಷ ಅಂತ ಬಹಳ ಖುಷಿಯಾಗಿ ಹೇಳ್ತಾ ಇದ್ರೆ ಹೆಣ್ಮಕ್ಳು. 18 ವರ್ಷ ಅಂದ್ರೆ ಕ್ಲಾರಿಟಿ ಇರ್ಬೇಕು. 18 ವರ್ಷ ತುಂಬಿರ್ಬೇಕು ಅಂದ್ರೆ 19ಕ್ಕೆ ಬಿದ್ದಿರ್ಬೇಕು. 18 ವರ್ಷಕ್ಕೆ ಬಿದ್ದಿರೋದಲ್ಲ, 18 ವರ್ಷ ದಾಟಿರ್ಬೇಕು. ಅದೇ ರೀತಿ 21 ವರ್ಷ ಅಂತ ಹೇಳ್ತಾ ಇದ್ರು ಮದುವೆಗೆ ಗಂಡು ಮಕ್ಕಳಿಗೆ. 21 ವರ್ಷ ಬಿಡೋದಲ್ಲ, 21 ವರ್ಷ ಮುಗಿದಿರ್ಬೇಕು. ಯಾಕೆಂದ್ರೆ ಅಂಗನವಾಡಿ ಕಾರ್ಯಕರ್ತರು ನೀವೆಲ್ಲ ಬಂದಿರೋದ್ರಿಂದ ಊರಿನಲ್ಲಿ ಆಗುವಂತ ಎಲ್ಲ ಮದುವೆಗಳು ನಿಮಗೆ ಎಷ್ಟು ಗೊತ್ತಾಗೋದು. ಯಾರ ಮನೇಲಿ ಆಗುತ್ತೆ, ಯಾರಾಗತ್ತೆ, ಯಾರು ಸೊಸೆ ಬಂದಿದ್ದಾಳೆ, ಯಾರು ಹೋಗ್ತಾರೆ, ಯಾರು ಬರ್ತಾರೆ, ನಿಮ್ಗೆ ಮಾಹಿತಿ ಎಲ್ಲಾರ್ಗಿನ ಜಾಸ್ತಿ, ಗಂಟರಿಗಿನ ಜಾಸ್ತಿ ನಿಮ್ಗೆ ಮಾಹಿತಿ ಇರುತ್ತೆ. ಹಾಗಾಗಿ ಏನಾದ್ರೂ ಆತರ ಏನಾದ್ರು ಆದ್ರೆ ದಯವಿಟ್ಟು ನಮ್ಮ ಸಿರಿಗೂ ಇದ್ದಾರೆ, ನಮ್ಮ ಅವ್ರಿಗೆ ತಿಳಿಸ್ಬೋದು. ಅಥವಾ ಮಹಿಳಾ ಸಾಂತ್ವನಕ್ಕೆ ನಮ್ಮ ಗೋಪಾಲ್ ಇದ್ದಾರೆ, ಅವ್ರು ತಿಳಿಸ್ಬೋದು. ನಮ್ಮ ಸಾಹೇಬರೆಲ್ಲ ಇಲ್ಲೇ ಕೂತಿದ್ದಾರೆ, ಪೊಲೀಸ್ ಅಧಿಕಾರಿಗಳು. ಯಾರು ಬೇಕಾದ್ರೂ ನೀವು ಮುಕ್ತವಾಗಿ ಮಾಹಿತಿನ ಕೊಡ್ಬೇಕು. ಯಾಕೆಂದ್ರೆ ಅಟ್ಲೀಸ್ಟ್ ಊರಿನಲ್ಲಿ ನಮ್ಮ ಗ್ರಾಮದಲ್ಲಿ ಮ್ಯಾಕ್ಸಿಮಮ್ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಅಪ್ಪಿತಪ್ಪಿ ಆದ್ರೆ ಅದನ್ನ ನಿಲ್ಲಿಸುವಂತ ಜವಾಬ್ದಾರಿ ನಿಮ್ಮ ನಮ್ಮ ಎಲ್ಲರ ಮೇಲೆ ಇದೆ. ಹಾಗಾಗಿ ನಾವು ಆ ಕೆಲಸ ಮಾಡೋಣ ಅಂತ ಹೇಳ್ತಾ, ಗಂಡು ಮಕ್ಕಳಿಗೆ ಒಂದು ಕಿವಿ ಮಾತು ಏನಪ್ಪಾ ಅಂದ್ರೆ, ಈಗ ಸಾರ್ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಕರೆದ್ರು ತಲೆ ಮೇಲೆ ಬೀಳೋದು ನಿಮ್ದೆ ಕಲ್ಲು, ಅವ್ರು ಕರೆದ್ರು ಹೋದ್ರು ಕೂಡ ನಿಮ್ ತಲೆ ಮೇಲೆ ಬೀಳುತ್ತೆ ಕಲ್ಲು. ಹಾಗಾಗಿ ನೀವು ಹುಷಾರಾಗಿರ್ಬೇಕು. ನೀವು ಚೆನ್ನಾಗಿರ್ಬೇಕು ಅಂದ್ರೆ ಇಂಥ ವಿಚಾರಗಳಿಗೆ ಕೈ ಹಾಕಬಾರ್ದು. ಅದೇ ರೀತಿ ಹೆಣ್ಮಕ್ಳು ಅಷ್ಟೇ, ನೀವು ಬರ್ತೀರಾ, ಯಾರೋ ನೋಡ್ತಾರೆ, ಏನೋ ರೇಗಿಸ್ತಾರೆ, ಏನೋ ಕರೀತಾರೆ, ಸುಮ್ಮನೆ ಖುಷಿಯಾಗಿ ಚೆನ್ನಾಗಿದೆ ಅಂತ ಇರಬಾರ್ದು. ಫಸ್ಟ್ ನೀವು ಮನೇಲಿ ಹೇಳ್ಬೇಕು, ಆವಾಗ ನೀವು ಒಳ್ಳೆ ಹುಡುಗಿರು. ಅಥವಾ ನಿಮ್ ಶಾಲೆಯಲ್ಲಿ ಇರ್ತಕ್ಕಂಥ ನಿಮ್ ಶಿಕ್ಷಕರಿಗೆ ಹೇಳ್ಬೇಕು, ನೀವು ಒಳ್ಳೆ ಹುಡುಗಿರು. ಅದನ್ನ ಬಿಟ್ಬಿಟ್ಟು ಅವನು ರೇಗಿಸೋದು ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಅಂತ ಖುಷಿಯಾಗಿದ್ರೆ ಅದರಲ್ಲಿ ನಿಮ್ದು ತಪ್ಪಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಒಳ್ಳೆ ಪ್ರಜೆಗಳಾಗಿ ಒಳ್ಳೆ ಸ್ಥಾನಕ್ಕೆ ಏರ್ಬೇಕು ಅಂತ ಅಷ್ಟೇ ನಾನು ಹೇಳ್ಬೇಕು. ಈ ಒಂದು ಕಾನೂನು ಅರಿವು ಅಂತ ಒಂದು ಕಾರ್ಯಕ್ರಮದಲ್ಲಿ ಹೆಸರಲ್ಲಿ ಇರುವಂತಹ ಕಾನೂನಿನ ಅರಿವನ್ನ ನಿಮ್ಗೆಲ್ಲರಿಗೂ ಮೂಡಿಸುವಂತ ಒಂದು ಕಾರ್ಯಕ್ರಮ ಆಗಿದೆ. ಇದು ನಿಮ್ಮ ಶಾಲೆಯಲ್ಲಿ ಎಲ್ಲಾ ತರಹದ ಶಿಕ್ಷಣವನ್ನು ನಿಮ್ಗೆ ಬೋಧನೆ ಮಾಡ್ತಾರೆ, ಕಳಿಸ್ತಾರೆ. ಆದರೆ ಈ ಹಂತದಲ್ಲೇನೆ ಈ ಕಾನೂನಿನ ಅರಿವು ಅಂದ್ರೆ ವಿಶೇಷವಾಗಿ ಮಹಿಳೆಯರ ಮಕ್ಕಳ ರಕ್ಷಣೆ, ಸುರಕ್ಷತೆ ಮತ್ತು ಅವರ ಮೇಲೆ ಆಗ್ತಾರಂತಹ ದೌರ್ಜನ್ಯದ ಸಂಬಂಧಪಟ್ಟಂತೆ ನಿಮಗೆ ಇರುವಂತಹ ಹಕ್ಕುಗಳು ಮತ್ತು ಕಾನೂನಿನ ಅವಕಾಶಗಳನ್ನ ನಿಮ್ಮಲ್ಲಿಗೆ, ನೀವು ಇರುವಲ್ಲಿಗೆ ಬಂದು ಒಂದು ತಿಳುವಳಿಕೆಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಇದರ ಸದುಪಯೋಗ ನಿಮ್ಮೆಲ್ಲರಿಗೂ ಆಗಬೇಕು. ಏಕೆಂದ್ರೆ ಈಗ ನಮ್ಮ ನ್ಯಾಯಾಧೀಶರು ಹೇಳಿದಂಗೆ ತುಂಬಷ್ಟು ದೌರ್ಜನ್ಯಗಳಾಗಿರ್ಬೋದು, ಹಕ್ಕುಗಳಿಗೆ ಚ್ಯುತಿಯಾಗಿರ್ಬೋದು, ಮಕ್ಕಳಿಗಿಂದ ಮಹಿಳೆಯರಿಗೆ ಮತ್ತು ಇವೆಲ್ಲ ಆಗ್ತಾ ಇದೆ. ಈ ಒಂದು ಚಿಕ್ಕ ವ್ಯಾಪ್ತಿಯಲ್ಲಿ ಅಂದ್ರೆ ನನ್ನ ಒಂದು ಠಾಣಾ ವ್ಯಾಪ್ತಿಯಲ್ಲೇ ನಾವು ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಕಳೆದ 3 ವರ್ಷಗಳಲ್ಲಿ ಪ್ರತಿ ವರ್ಷ ಈ ಹೆಣ್ಣು ಅಂದ್ರೆ 18 ವರ್ಷದ ಒಳಗಿರುವಂತಹ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣಗಳು ಸರಿಸುಮಾರು ವರ್ಷಕ್ಕೆ 15ರಂತೆ ಆಗ್ತಾ ಇದೆ. 3 ವರ್ಷಗಳಲ್ಲಿ 45 ಪ್ರಕರಣಗಳಾಗಿದೆ. ಆ 45 ಪ್ರಕರಣಗಳಲ್ಲಿ ಎಲ್ಲರೂ ಸಹ ಪ್ರಕರಣಗಳಲ್ಲಿ ಎಲ್ಲರೂ ಸಹ 18 ವರ್ಷದೊಳಗಿರುವಂತಹ ಮಕ್ಕಳ ಮೇಲೆ ಆಗಿರುವಂತಹ
ದೌರ್ಜನ್ಯ ಪ್ರಕರಣ ನೋಡಿದ್ರೆ ಸ್ವಲ್ಪ ಅದು ಇದಕ್ಕಿಂತ ಕಡಿಮೆ ಇದೆ. ಯಾಕೆ ಈ ತರ ಆಗ್ತಾ ಇದೆ? ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ತಪ್ಪುಗಳ ಬಗ್ಗೆ ನಿಮಗೆ ಅರಿವಿಲ್ಲದೆ ಇರೋದು. ಏನು ಕಾಲೇಜ್ ಲೆವೆಲ್ ಅಲ್ಲಿ ಅಥವಾ ಸ್ಕೂಲ್ ಲೆವೆಲ್ ಅಲ್ಲಿ ಸೊ ನಮ್ಮ ಗೌರವಾನ್ವಿತ ನ್ಯಾಯಾಧೀಶ ಮೇಡಮ್ ಅವರು ಹೇಳಿದಂಗೆ ನಿಮಗೆಲ್ಲ ಆಕರ್ಷಣೆ ಆಗಬಹುದು. ಅಂತ ಸಂದರ್ಭದಲ್ಲಿ ನಿಮಗೆ ಯಾರೇ ಬುದ್ಧಿ ಹೇಳಿ, ತಂದೆ ತಾಯಿಗಳ ಬುದ್ಧಿ ಹೇಳಿ, ನಿಮ್ಮ ಸ್ನೇಹಿತರ ಬುದ್ಧಿ ಹೇಳಿ, ದೊಡ್ಡವರು ಹೇಳಿದ್ರು ಸಹ ನಿಮ್ಮ ತಲೆಗೆ ಹೋಗುವುದಿಲ್ಲ. ಅವಾಗ ನಾವು ಮಾಡಿದ್ದೆ ಸರಿ, ನಾನು ಮಾಡ್ತಾ ಇರೋದೇ ಸರಿ ಅಂತ ಹೇಳಿ ತಮ್ಮ ಮನಸ್ಸಿಗೆ ಬರುತ್ತೆ. ಇದಕ್ಕೆ ಹಲವು ಸಿನಿಮಾ ಇವುಗಳು ಸಹ ಪ್ರಚೋದನಕಾರಿ ಇರಬಹುದು. ಆದರೆ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಆ ತಪ್ಪನ್ನ ಆದ ನಂತರ ತಿದ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಈಗ ನಾನು ನೀವು ಹೇಳಿದಂಗೆ ಈ ವರ್ಷದಲ್ಲಿ 12 ಪ್ರಕರಣಗಳು ನಮ್ಮ ಬೇತಮಂಗಲ ಠಾಣೆಯಲ್ಲಿ ದಾಖಲಾಗಿದೆ. 12 ಜನ ಮಕ್ಕಳು, ಹೆಣ್ಣು ಮಕ್ಕಳು, ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡಿಸ್ತೀವಿ, ಮತ್ತೆ ಬಾಲಕಿಯರ ರಕ್ಷಣಾ ಇದರಲ್ಲಿ ಇರ್ತೀವಿ, ಕೇಸ್ಗಳಾಗುತ್ತೆ, ಅವರು ಸಹ ಕೋರ್ಟಿಗೆ ಬರಬೇಕು. ಸೊ ಅದರಿಂದ ಬಹಳಷ್ಟು ಪರಿಣಾಮಗಳನ್ನ ಪೇರೆಂಟ್ಸ್ಗಳು ಎದುರಿಸಬೇಕು, ಸಮಾಜ ಎದುರಿಸಬೇಕಾಗುತ್ತೆ. ಸೊ ನೀವು ಈ ಹಂತದಲ್ಲೇ ಈ ತಿಳುವಳಿಕೆಯನ್ನು ಮಾಡಿಕೊಂಡು ಈ ಒಂದು ತಪ್ಪನ್ನ ಮಾಡ್ದಲೆ, ಈ ಒಂದು ವ್ಯತ್ಯಾಸವನ್ನು ಆಗದಲೆ, ಅದಕ್ಕೆ ನಿಮಗೆ ಕಾನೂನಲ್ಲಿ ಅವಕಾಶ ಇದೆ. ಆಫ್ಟರ್ 18 ವರ್ಷದ ನಂತರ ನಿಮಗೆ ಕಾನೂನಲ್ಲಿ ಅವಕಾಶ ಇದೆ. ಆ ನಂತರ ಸಹ ಎಲ್ಲಾ ಕೆಲಸಗಳನ್ನು ಮಾಡಬಹುದು, ಮದುವೆ ಮಾಡ್ಕೊಬಹುದು. ಸೊ ನೀವು ಹೇಳಿದಂಗೆ ಪ್ರೀತಿ ಪ್ರೇಮ ಏನ್ ಬೇಕಾದ್ರೂ ಮಾಡಬಹುದು. ಆದರೆ ಆ 18 ವರ್ಷದೊಳಗಿರಂತಹ ನೀವು ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಎಜುಕೇಶನ್ ಕಡೆ, ಅಂದ್ರೆ ಶಿಕ್ಷಣದ ಕಡೆ ಹೆಣ್ಮಕ್ಳು ಜಾಸ್ತಿ ಒತ್ತು ಕೊಟ್ಟು ಅದನ್ನ ನೀವು ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಒಳ್ಳೆಯ ಅವಕಾಶಗಳು ಸಿಗ್ತವೆ. ಸೊ 18 ವರ್ಷ ಆದ್ಮೇಲೆ ಓದ್ಬೋದು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ನೀವು ಈ ಓದ ಏಜ್ ಅಲ್ಲೇ ಅದಕ್ಕೇನೆ ಪ್ರತಿಯೊಂದನ್ನು ಯಾವ್ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಒಂದು ಸರ್ಕಾರ ನಿಗದಿ ಮಾಡಿದೆ. ಹಾಗಾಗಿ ಈ ಹಂತದಲ್ಲಿ ದಯಮಾಡಿ ಈ ಒಂದು ಕಾನೂನು ಅರಿವಿನಲ್ಲಿ ಏನು ನಮ್ಮ ಹಿರಿಯರು, ಅನುಭವಸ್ಥರು ನಿಮಗೆ ಏನ್ ತಿಳುವಳಿಕೆ ಹೇಳಿದ್ದಾರೆ ಅದನ್ನ ತಾವು ಅಳವಡಿಸಿಕೊಳ್ಬೇಕು. ಮತ್ತೆ ನಿಮ್ಮ ಸ್ನೇಹಿತರಿಗೂ ಹೇಳಬೇಕು, ಇದರಿಂದ ಎಷ್ಟು ಪರಿಣಾಮಗಳಾಗ್ತವೆ ಅಂತಂದ್ರೆ. ಮತ್ತೆ ಪೋಷಕರು ಅಷ್ಟೇ ತಮ್ಮ ಮಕ್ಕಳ ಬಗ್ಗೆ ಎಷ್ಟೇ ನಾವು ಎಚ್ಚರಿಕೆ ಇರಲಿ, ಇತ್ತೀಚಿನ ದಿನದಲ್ಲಿ ಮೊಬೈಲ್ ಇಂದ ಬಹಳಷ್ಟು ಸಮಸ್ಯೆಗಳಿದೆ. ಸೊ ಅದ್ರ ಬಗ್ಗೆ ತಮ್ಮ ಮಕ್ಕಳ ಬಗ್ಗೆ ತಾವು ದಯಮಾಡಿ ನೀವು ಗಮನ ಹರಿಸಲೇಬೇಕು. ಪ್ರತಿ ದಿವಸ ಅವ್ರು ಏನ್ ಮಾಡ್ತಾರೆ, ಏನು ನೋಡ್ತಾರೆ, ಏನನ್ನ ಅಭ್ಯಾಸ ಮಾಡ್ತಾರೆ ಅನ್ನೋ ತಾವು ನೋಡ್ಕೊಂತ ಇದ್ರೆ ಸೊ ನಾವು ಮಕ್ಕಳನ್ನ ಸರಿದಾರಿ ತರಬಹುದು. ಈ ಒಂದು ನನ್ನ ಅನುಭವದಲ್ಲೂ ಅಷ್ಟೇ ನಾನು ಬಹಳಷ್ಟು ಹೇಳ್ತೀವಿ, ನಾವ್ ಹೇಳ್ದಾಗ ಕೇಳೋದಿಲ್ಲ. ಆ ಕೇಸ್ ಆದ್ಮೇಲೆ ಬಂದು ಹೇಳ್ತಾವ ನಮ್ಮ ಹತ್ರ, ಅದು ಸರ್ ತಪ್ಪಾಯ್ತು, ನಾವು ಮಾಡಬಾರ್ದಾಯ್ತು ಅಂತ. ಯಾಕೆ ಅಂತಂದ್ರೆ ಈ ಕಾನೂನಿನಲ್ಲಿ ನಾವು ಏನೇನು ಪ್ರೊಸೀಜರ್ ಮಾಡ್ತೀವಿ ಇವೆಲ್ಲ ನಾವು ನೋಡಿ ಸೊ ನಮ್ಗೆ ಬೇಜಾರಾಗುತ್ತೆ. ಎಲ್ಲ ನಾವು ಮಾಜರ್ ಮಾಡಕ್ ಹೋಗ್ಬೇಕಾದ್ರೆ ಆ 18 ವರ್ಷದ ಚಿಕ್ಕ ಮಗುನ ಕರ್ಕೊಂಡೋಗಿ ನಾವು ಅಲ್ಲಿ ನಿಲ್ಸ್ಕೊಂಡು ಮಾಜರ್ ಮಾಡಬೇಕು. ಸೊ ಕೆಲವು ಪಬ್ಲಿಕ್ ಪ್ಲೇಸ್ಗಳು ಇರ್ತವೆ, ದೇವಸ್ಥಾನಗಳ ಹತ್ರ ಮದುವೆ ಮಾಡ್ಕೊಂತಾರೆ, ಅಲ್ವೇ ಕರ್ಕೊಂಡು ನಾವು ಫೋಟೋ ಮಾಡಿಸ್ಬೇಕು, ಅಲ್ವೇ ನಿಂತ್ಕೊಂಡು ಮಾಜರ್ ಮಾಡ್ಬೇಕಾದ್ರೆ ನಮಗೆ ಮುಜುಗರ ಆಗುತ್ತೆ. ಎಲ್ಲಾದ್ರೂ ಆ ಮಗುವನ್ನ ಅಲ್ಲಿ ಕರ್ಕೊಂಡು ಹೋಗಿ ನಿಂತ್ಕೊಂಡು ಯಾವ ಜಾಗದಲ್ಲಿ ನೀನು ಮದುವೆ ಮಾಡಿದ್ದೆ ಹೇಳ್ಬೇಕು, ಹೇಳಿ ತೋರಿಸಿ ಅಂತೆಲ್ಲ ಕೇಳಲೇಬೇಕಾಗುತ್ತೆ. ಸೊ ಅವಾಗ ಬಹಳಷ್ಟು ಮುಜುಗರ ಆಗುತ್ತೆ. ಸೊ ಇವಕ್ಕೆಲ್ಲ ನಾವು ತಡಿಬಹುದು ಅಂದ್ರೆ ನೀವು ಈಗಲೇ ಮನಸ್ಸು ಮಾಡ್ಬೇಕು. ನಾವು ಯಾವುದೇ ಕಾರಣಕ್ಕೂ 18 ವರ್ಷ ಆಗೋದ್ರಿಂದ ಈ ತರದ ಘಟನೆಗಳಿಗೆ ನಾವು ಗಮನ ಕೊಡೋದಿಲ್ಲ. ನಮ್ಮ ಮೈಂಡ್ ಒಂದೇ ಒಂದು ಹೋದ ಕಡೆ ನಾವು ಗಮನ ಹರಿಸ್ತೀವಿ ಅಂತ ಆದ್ರೆ ಈ ಎಲ್ಲವೂ ಸಹ ನಾವು ತಡಿಬಹುದು. ನಾವೆಷ್ಟೇ ಕೇಸ್ ಹಾಕ್ಬೋದು, ನಾವೆಷ್ಟೇ ಶಿಕ್ಷೆ ಕೊಡಿಸಿದ್ರು ಸಹ ಅದ್ರೂ ಎಫೆಕ್ಟ್ ಆಗಲ್ಲ. ನೀವು ಒಂದು ಮನಸ್ಸನ್ನ ಪರಿವರ್ತನೆ ಮಾಡಿಕೊಳ್ಳುವ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಬಹುದು. ಅಂತಹ ಒಂದು ಕಾರ್ಯಕ್ರಮವನ್ನು ಈ ಲೀಗಲ್ ಏಡ್ ಕಾರ್ಯಕ್ರಮ ಮುಖಾಂತರ ಮಾಡ್ತಾ ಇದ್ದೇವೆ ಅಂದ್ರೆ ನೀವೆಲ್ಲರೂ ಬಹಳಷ್ಟು ಪುಣ್ಯವಂತರು ಅಂತ ಹೇಳಬೇಕು. ಸೊ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂತಹ ಎಲ್ಲರಿಗೂ ಸಹ ನಾನು ಹೊಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ವಿನೋದ್ ಕುಮಾರ್ ಸಾಹೇಬರು ನಮ್ಮನ್ನು ಎಲ್ಲೊಂದು ಬಿಡೋದಿಲ್ಲ, ನೀವು ಪೊಲೀಸರು ಬನ್ನಿ, ಇದಕ್ಕೆ ಇನ್ವಾಲ್ವ್ ಆಗಿ ನೀವಿದ್ರೆ ಎಫೆಕ್ಟ್ ಆಗೋದು ಅಂತ ಹೇಳಿ ನಮ್ಮ ಸಾಹೇಬರು ಬಹಳಷ್ಟು ಸಾರಿ ನಮ್ಮನ್ನ ಕರೆದು ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಸಾಹೇಬರು 2 ಮೀಟಿಂಗ್ ಮಾಡಿದ್ದಾರೆ, ಒಂದು 4 ಸರಿ ಫೋನ್ ಮಾತಾಡಿದ್ದಾರೆ. ಎಲ್ಲರಿಗೂ, ನನಗೆ, ವಿಡಿಯೋ ಸಾರಿಗೆ, HM ಅವರಿಗೆ ಎಲ್ಲರಿಗೂ ಸಹ ಮಾತಾಡಿದ್ದಾರೆ. ಸೊ ಒಂದು ಒಳ್ಳೆ ಕಾರ್ಯಕ್ರಮ, ಇದರ ಸಂಪೂರ್ಣ ಯಶಸ್ಸು ನಮ್ಮ ಸಾಹಿತ್ಯದಲ್ಲಿ ಮತ್ತೆ ಉಪಯೋಗ ತಮ್ಮೆಲ್ಲರಿಗೂ ಆಗಲಿ, ಇದರಿಂದ ಒಂದು ಒಳ್ಳೆ ಸಮಾಜ ಸೃಷ್ಟಿಯಾಗಲಿ ಅಂತ ನಾನು ಆ ಭ್ರೂಣ ಪತ್ತೆ ಏನೊಂದು ಸ್ಕ್ಯಾನಿಂಗ್ ಮಿಷನ್, ಡಾಕ್ಟ್ರು, ನರ್ಸು ಎಲ್ಲ ಅಲ್ಲೇ ಸುಮಾರು ಈ ಅಧಿಕಾರಿಗಳು ರೈಡ್ ಮಾಡಿ ಅವರನ್ನೆಲ್ಲ ಅರೆಸ್ಟ್ ಮಾಡಿ ಕೇಸ್ ಹಾಕಿ ಒಳಗಡೆ ಸಹ ಹಾಕಿರ್ತಕ್ಕಂಥ ಒಂದು ಸಂದರ್ಭ
ನಮಗೆ ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಸಾಹೇಬರು ಗಾಂಧಿಯವರು ಹೇಳಿದ ವಿಚಾರವನ್ನು ಸಹ ತಮ್ಮ ಗಮನಕ್ಕೆ ತಂದಿದ್ದಾರೆ. ಹೆಣ್ಣು ಮಗು ಅರ್ಧ ರಾತ್ರಿ 12 ಗಂಟೆನಲ್ಲಿ ಒಂಟಿಯಾಗಿ ಓಡಾಡಿದ್ರೆ ಆವಾಗೇ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಹಾಡು ಹಗಲೇ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಹೆಣ್ಣು ಮಕ್ಕಳು ಸಬಲರಾಗಬೇಕು, ಅವರ ಕಾಪಾಡಿಕೊಳ್ಳುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೋಬೇಕಾಗುತ್ತೆ. ಈ ಒಂದು ಹೆಚ್ಚಿಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಮತ್ತೆ ಇತ್ತೀಚೆಗೆ ನಾವು ಕಾನೂನು ಸೇವೆಗಳ ಸಮಿತಿಯಿಂದ KGF ಏನು ಬಸ್ ನಿಲ್ದಾಣ ಏನಿದೆ ಅಲ್ಲಿರ್ತಕ್ಕಂಥ ಒಂದು ಅಂಗಡಿ ಮುಂಗಟ್ಟುಗಳನ್ನು ಸಹ ನಾವೆಲ್ಲ ಸಾಹೇಬರು ವಿನೋದ್ ಕುಮಾರ್ ಸಾಹೇಬರು ನಾವೆಲ್ಲ ಸಹ ಒಂದು ಇನ್ಸ್ಪೆಕ್ಷನ್ಗೆ ಹೋದಾಗ ಆ ಒಂದು ಬಸ್ ನಿಲ್ದಾಣದಲ್ಲಿ 4 ವೈನ್ ಸ್ಟೋರ್ಸ್ ಇತ್ತು. ಅದನ್ನೆಲ್ಲ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಬರೆದು ನಿನ್ನೆ ಆ ಒಂದು 4 ವೈನ್ ಸ್ಟೋರ್ಗಳನ್ನು ಬೀಗ ಹಾಕಿದ್ದಾರೆ. ಅದು ಕಾನೂನು ಸೇವೆಗಳ ಸಮಿತಿ ವಕೀಲ ಸಂಘಕ್ಕೆ ಸಲ್ತಕ್ಕಂಥ ಒಂದು ಗೌರವ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ ಹೆಣ್ಣು ಮಕ್ಕಳು, ವಿದ್ಯಾರ್ಥಿಗಳು, ಮಹಿಳೆಯರು ಆ ಒಂದು ಬಸ್ ನಿಲ್ದಾಣದಲ್ಲಿ ಕಿರುಕುಳಗಳನ್ನು ಅನುಭವಿಸ್ತಾ ಇದ್ರು ಹುಡುಗರ ಒಂದು ವತಿಯಿಂದ. ಹಾಗಾಗಿ ಆ ಒಂದು 4 ಅಂಗಡಿಗಳನ್ನು ಸಹ ಬಂದ್ ಮಾಡಲಾಗಿದೆ ಸರ್ಕಾರದ ವತಿಯಿಂದ. ಮತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಕೆಲವರು ಕಾನೂನನ್ನ ತಪ್ಪಾಗಿ ತಗೊಳ್ತಾ ಇದ್ದಾರೆ, ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾವುದೋ ಕಾರಣಕ್ಕೆ, ಬೇರೆ ಯಾವುದೋ ವಿಚಾರಕ್ಕೆ ಸಿವಿಲ್ ವ್ಯಾಜ್ಯಗಳಿರುತ್ತೆ. ನನ್ನ ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ನನಗೆ ಹಂಗೆ ಹೇಳಿದ್ರು, ಹಿಂಗೆ ಹೇಳಿದ್ರು ಅಂತೇಳಿ ಸುಳ್ಳು ಕೇಸುಗಳನ್ನ ಸಹ ಕೊಡುವಂತ ಒಂದು ಸಂದರ್ಭ ಮೇಡಮ್ ಅವ್ರು ನೋಡ್ತಾ ಇದ್ದಾರೆ, ಆಗುವಂಥದ್ದು ಇದೆ. ಹಾಗಾಗಿ ನಾವೆಲ್ಲ ಸಹ ಏನೇ ಆಗಲಿ ಈ ಒಂದು ವಿಚಾರದ ಬಗ್ಗೆ ನಾವೆಲ್ಲ ಸಹ ಈ ಒಂದು ಕೃತ್ಯಗಳನ್ನು ಏನು ನಡೀತಾ ಇದೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಇತರೆ ದೌರ್ಜನ್ಯಗಳನ್ನು ಖಂಡಿತವಾಗ್ಲೂ ನಾವು ಖಂಡಿಸಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಇದು ಕೆಲವೊಂದು ಬೇರೆ ಸ್ಟೇಟ್ಗಳಲ್ಲೆಲ್ಲ ನಾವು ಕಂಪೇರ್ ಮಾಡಿದ್ರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಅಲ್ಲೇ ಅತ್ಯಾಚಾರ ಮಾಡಿ ಸಾಯಿಸಿರ್ತಕ್ಕಂಥ ಪ್ರಕರಣಗಳು ನೋಡ್ತಾ ಇದ್ದೀವಿ. ಅದನ್ನ ಕೆಲವರು ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಅಲ್ಲಿ ಕೆಲವರು ಅಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕ್ತಾ ಇದ್ದಾರೆ. ಅವ್ರಿಗೆಲ್ಲ ಈ ಕೋರ್ಟು, ಕಚೇರಿ, ಜೈಲು ಇವೆಲ್ಲ ಯಾಕೆ ಬೇಕು ಅಂತ ಏನೋ ಒಂದು ರೀಸನ್ ಹೇಳಿ ಆ ದುಷ್ಟ ಜನರನ್ನ ಸಂಹಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಪ್ಪಾಗಲಾರದು. ಹಾಗಾಗಿ ಈ ಕಾರ್ಯಕ್ರಮ ಹೆಚ್ಚಿಗೆ ಮಾತ್ರ ಮೇನ್ ಉದ್ದೇಶ, ನಮ್ಮ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಸ್ಕೂಲ್ ಆಫ್ ನಮ್ಮ ವಿದ್ಯಾರ್ಥಿಗಳು ಇದು ಮೊದಲನೇ ಬ್ಯಾಚ್. ಈ ವಿದ್ಯಾರ್ಥಿಗಳಿಗೆ ಈಗ ಕಾನೂನು ಬಗ್ಗೆ ಎಲ್ಲ ಗೊತ್ತಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾನು ಇದು ಆ ವಿಷಯ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಕಾಲೇಜಿನ ನಮ್ಮ ಸಂಸ್ಥೆ ಒಳಗಡೆ ಇರುವವರೊಬ್ರು ಹೇಳ್ತಾರೆ, ಒಂದು ಗೂಗಲ್ ಇಂದ ತಗೊಂಡು ಬಂದು BCA ನಾರ್ಮ್ಸ್ ಗಳು ತಗೊಂಡು ಬಂದ್ಬಿಟ್ಟು ಹೇಳ್ತಾರೆ, ಇನ್ನು ಫೈನಲ್ ಇಯರ್ ಬಂದಿಲ್ಲ ಈ ವಿದ್ಯಾರ್ಥಿಗಳಿಗೆ ಯಾಕೆ ಕ್ಯಾಂಪ್ ಅನ್ನು ಹಾಕ್ಬೇಕು, ಯಾಕೆ ಕ್ಯಾಂಪ್ ನಡೀತಾ ಇದೆ ಇದು ಅಂತ. ಒಂದು ನಾನು ವಿಷಯನ ಹೇಳ್ತೇನೆ, ನಮ್ಮ ಸಂಸ್ಥೆಯಿಂದ ನಾವು ಏನು ಬಂದಿದ್ದೀವಿ ಇಲ್ಲಿ, ಇದು ಲೀಗಲ್ ಅವೇರ್ನೆಸ್ ಕ್ಯಾಂಪ್ ಅನ್ನ ಮಾಡ್ತಾ ಇರೋದು, ಕಾನೂನು ಅರಿವನ್ನ ಕೊಡ್ತಾ ಇರೋದು. ಈಗ ಎಲ್ಲಾ ಸರ್ಗಳು ಬೆಳಗಿಂದ ಮಾತಾಡಿ ನಾವು ಮಾಡಿದ 27ರಿಂದ ಇವತ್ತಿನ ತಾರೀಕನ್ನ ಅರಿವನ್ನ ಮೂಡಿಸುದು. ಜನರಲ್ಲಿ ಅರಿವನ್ನ ಯಾಕೆ ಮೂಡಿಸ್ತೀವಿ ಅಂತ ಹೇಳಿದ್ರೆ, ಮುಂದೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳೋ ವಿಷಯವನ್ನು ಇಟ್ಕೊಂಡೇ ಪ್ರತಿಯೊಂದು ಶಾಲೆಗಳಲ್ಲಾಗಿರ್ಬೋದು, ಪ್ರತಿಯೊಂದು ಗ್ರಾಮದಲ್ಲಾಗಿರ್ಬೋದು, ಪ್ರತಿಯೊಂದು ಕೇಂದ್ರಗಳಲ್ಲಾಗಿರ್ಬೋದು ಅರಿವನ್ನ ಇಟ್ಕೊಂಡು ಒಂದೊಂದು ದಿನ ಕೂಡ ಒಂದೊಂದು ವಿಷಯದ ಬಗ್ಗೆ ಅಲ್ಲಿ ಪಠಣೆಯನ್ನ ಮಾಡಿದ್ದೀವಿ. ಸೊ ನಮ್ಮ ವಿದ್ಯಾರ್ಥಿಗಳು ಮನೆ ಮೇಲೆ ಭೇಟಿ ಮಾಡಿದ್ದಾರೆ, ಅವರವ್ರ ಸರ್ವೆಗಳನ್ನ ಮಾಡಿದ್ದಾರೆ. ಆ ಸರ್ವೆಯಲ್ಲಿ ಎಲ್ಲೂ ಯಾವುದೇ ಇದರ ಕೇಸಿನ ಬಗ್ಗೆ ಆಗಿ ಇದ್ರ ಬಗ್ಗೆ ಮಾತಾಡಿಲ್ಲ. ಅಲ್ಲಿ ಏನು ಅವರಿಗೆ ಏನು ಸವಲತ್ತು ಇಲ್ಲ, ಸರ್ಕಾರದಿಂದ ಏನು ಸವಲತ್ತು ಬರಬೇಕು ಅದನ್ನ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅದಕ್ಕೆ ಜೋರ ಚಪ್ಪಾಳೆ ನನ್ನ ವಿದ್ಯಾರ್ಥಿಗಳಿಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಮೊದಲ ವರ್ಷದಲ್ಲೇ ನನ್ನ ವಿದ್ಯಾರ್ಥಿಗಳು ಹೆಮ್ಮೆಯಾಗಿ ಸ್ಕೂಲ್ ಆಫ್ ಲಾನ RL ಜಾಲಪ್ಪ ಅವರ ಪೂಜ್ಯ RL ಜಾಲಪ್ಪ ಅವರ ಆಶೀರ್ವಾದದಿಂದ ಸಂಸ್ಥೆ ನಡೀತಾ ಇದ್ರು. ಇದರಲ್ಲಿ ಮೊದಲ ವರ್ಷದಲ್ಲೇ ನಮ್ಮ ವಿದ್ಯಾರ್ಥಿಗಳು ಇಡೀ ಕೋಲಾರ ತಾಲೂಕಿನಲ್ಲಿ ಒಂದು ಮಾದರಿಯಾಗಿ ಮಾಡ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಮಾಡಬೇಕಾದ್ರೆ ನೀವುಗಳು ಸೇರಬೇಕು. ನೀವುಗಳು ಎಷ್ಟು ನಮ್ಮೊಟ್ಟಿಗೆ ಸೇರ್ತೀರಿ ಅಷ್ಟು ನಾವು ಕೂಡ ಇನ್ನೂ ಉತ್ಸಾಹದಿಂದ, ಇನ್ನೂ ಜೋಶಿಂದ ಬಂದು ಈ ಕಾರ್ಯಕ್ರಮಗಳನ್ನು ಮುಂದಿನ ದಿವಸಗಳ ಮಾಡ್ತೀವಿ. ಅದೇ ಹೇಳ್ತಾ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ವಿದ್ಯಾ ಮೇಡಮ್ಗೆ ಮತ್ತು ಅವರ ತಂಡಕ್ಕೆ ನಾನು ಚಿರುಣೆ ಆಗಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಮೂಲತಃ ಬಂದು ಮಂಗಳೂರು ಅಂತ ಪ್ಲೇಸ್ ಇಂದ ಬಂದು, ನನಗೆ ಕೋಲಾರ ಬಗ್ಗೆ ಏನು ಗೊತ್ತಿಲ್ಲ.
ನಾನು ಅಲ್ಲಿಂದ ಬಂದವನು, ಇಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮಗಳೆಲ್ಲ ಮಾಡಬೇಕು ಅಂತ ಹೇಳಿದ್ದೀನಿ ಅಷ್ಟೇ ವಿನಃ ಅದನ್ನ ಪೂರ್ಣ ಎಲ್ಲ ಯಾವ ಪ್ರೋಗ್ರೆಸ್ ಆಗ್ಬೇಕು ಅಂತ ಹೇಳಿದ್ರೆ ಅವರುಗಳ ಶ್ರಮ, ನಮ್ಮ ವಿದ್ಯಾರ್ಥಿಗಳ ಶ್ರಮ. ಸೊ ಅವರಿಗೆ ಫಸ್ಟ್ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮನ ಇಷ್ಟು ಚೆನ್ನಾಗಿ ಆಯೋಜನೆ ಮಾಡಲಿಕ್ಕೆ ವಿನೋದ್ ಸರ್ನ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತು ಮುಜಾಫರ್ ಸರ್ ಮತ್ತು ಮೇಡಮ್ ಕೂಡ. ಯಾಕಂದ್ರೆ ನ್ಯಾಯಾಧೀಶರಿಗೆ ಅಂತ ಹೇಳಿದ್ರೆ ಸಮಯ ಇರಲ್ಲ. ನಾವೆಲ್ಲ ಬೇಕಾದ್ರೆ ವೈದ್ಯಕೀಯರಾಗಿ ಇದಾಗಿ ಬೇರೆ ಸಮಯಗಳಿದೆ, ಇವ್ರಿಗೆ ಹಾಗೆಲ್ಲ. ಇದಾದ್ಮೇಲೆ ಒಂದು ಡಿಕ್ಟೇಷನ್ಸ್ ಇರುತ್ತೆ, ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಇರ್ತದೆ, ಆ ಕೇಸಿನ ಇರುತ್ತೆ. ಆದ್ರೂ ಕೂಡ ಇನ್ನೂ 12 ಗಂಟೆ ಆದ್ರೂ ನಿಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಿಮ್ಮಲ್ಲಿ ಅವೇರ್ನೆಸ್ ಕೊಡಬೇಕು, ನಿಮ್ಮ ಈ ಸಮಸ್ಯೆಗಳನ್ನ ಕರೆಕ್ಟ್ ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶ ಅವರಲ್ಲಿದೆ. ಅದಕ್ಕೆ ಜೋರಾದ ಚಪ್ಪಾಳೆ ನೀವು ಕೊಡ್ಲೇಬೇಕು. ಎಷ್ಟು ಅವೇರ್ನೆಸ್ ನಾವು ಕೊಡ್ತೇವೆ ಅಷ್ಟು ಕ್ರೈಮ್ ರೇಟ್ಗಳು ಕಮ್ಮಿ ಆಗ್ತದೆ. ಮೇಡಮ್ ಆಗ ನಮ್ಗೆ ಕೇಳಿದ್ರು, ಯಾಕೆ ನೀವು ಬೇಕು ಅಂದ್ರೆ ಇದನ್ನ ಇಟ್ಕೊಂಡಿದ್ರೆ ಏನಾದ್ರೂ ನಿಮ್ಗೆ ಗೊತ್ತಾಗಿದೆ ಇಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಇದೆಯಾ ಅಂತ. ಇಲ್ಲ ಮೇಡಮ್ ಗೊತ್ತಿಲ್ಲ, ಆದ್ರೆ ಈ ನೆಕ್ಸ್ಟ್ ವರ್ಷದಿಂದಾಗಿ ಏನೇ 6 ತಿಂಗಳಿಗೊಮ್ಮೆ ಆದ್ರೂ ನಮ್ಮ ಶಾಲೆಯಿಂದ ನಮ್ಮ ಕಾಲೇಜಿಂದ ಈ ಗ್ರಾಮಗಳಿಗಾಗಿ KGF ಎಲ್ಲಿಗಾದ್ರೂ ಒಂದು ಡೇ ಕ್ಯಾಂಪ್ ಅನ್ನು ನಾವು ಮಾಡ್ತೇವೆ. ಅದರ ಒಟ್ಟಿಗೂ ಉಚಿತ ಆರೋಗ್ಯ ತಪಾಸಣೆ ಕೂಡ ನಮ್ಮ ಸಂಸ್ಥೆಯಿಂದ ಕೊಡ್ತೇವೆ ಅಂತ ನಾನು ಈ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಮ್ದು ಇನ್ನೊಂದು ಏನಂತ ಹೇಳಿದ್ರೆ ದತ್ತುನ ತಗೊಳ್ಳುವ ಕಾನ್ಸೆಪ್ಟ್ ಅಲ್ಲಿ ಇದ್ದೀವಿ. ನಮ್ದು ಆಲ್ರೆಡಿ ಕೋಲಾರನ ತಾಲೂಕಿನ ಹತ್ರದಲ್ಲಿರುವ ದತ್ತು, ನಮ್ಮ ಶಾಲೆ ಕಾಲೇಜಿನ ಹತ್ರದಲ್ಲಿರುವ 2-3 ಗ್ರಾಮಗಳನ್ನು ದತ್ತು ತಗೊಳ್ಳುವಂತಿದ್ದೀವಿ. ಮುಂದಿನ ವರ್ಷ KGF ಆಗಿರ್ಬೋದು, ಮಾಲೂರು ಆಗಿರ್ಬೋದು, ಬೇರೆ ಬೇರೆ ತಾಲೂಕುಗಳಲ್ಲಿದೆ. ಆ ತಾಲೂಕಲ್ಲಿ ಕೂಡ ನಮ್ಮ ಬ್ಯಾಚ್ ಜಾಸ್ತಿ ಆದಾಗ ಅಲ್ಲೂ ಕೂಡ ದತ್ತವನ್ನು ತಗೊಳ್ಳುವಂತ ಹೇಳ್ತಾ ಈ ಅವಕಾಶಕ್ಕೆ ಮತ್ತು ಈ ಎಲ್ಲ 7 ದಿನದ ಕಾರ್ಯಕ್ರಮ ಮಾಡಿದ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೂ ಮತ್ತು ಸೇರಿದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು. ಅರ್ಥಪೂರ್ಣ ಕಾರ್ಯಕ್ರಮ ಅನ್ನೋದಕ್ಕೆ ನಿಜವಾದ ಅರ್ಥ ಸಿಕ್ಕಿದೆ. ನನ್ನ ಮಾತು ಮುಗಿಸೋಕ್ ಮುಂಚೆ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು 1091 ಮಕ್ಕಳಿಗೆ ಕಷ್ಟ ಬಂದಾಗ ಹೆಲ್ಪ್ ಲೈನ್ ಅಂತ ಹೇಳಿದ್ರು, 1098 ಮಹಿಳೆಯರಿಗೂ ಹೆಲ್ಪ್ ಲೈನ್ ಇದೆ ಅಂತ ಹೇಳಿದ್ರು, ಮತ್ತೆ ಅಲ್ಟಿಮೇಟ್ ಆಗಿ 112 ಅಂತ ಹೇಳಿದ್ರು. ಇದ್ರ ಜೊತೆಗೆ ಇನ್ನೊಂದು ನಂಬರ್ ನಾನು ಹೇಳ್ತೀನಿ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ದಿಸ್ ಇಸ್ ಟ್ರೆಂಡಿಂಗ್ ಅಫೆನ್ಸ್. ಏನಂದ್ರೆ ಆನ್ಲೈನ್ ಮತ್ತೆ ಇದು ಸೈಬರ್ ಕ್ರೈಮ್. ಇದಕ್ಕೆ ನೀವು ಒಂದು 1930 ಜ್ಞಾಪಕ ಇಟ್ಕೊಳ್ಳಿ, 1930 ನಿಮ್ಮ ತಂದೆ ತಾಯಿಗಳು ಟ್ರಾನ್ಸಾಕ್ಷನ್ ಮಾಡ್ತಾರೆ. ಸೈಬರ್ ಕ್ರೈಮ್ ಸಬ್ಜೆಕ್ಟ್ ಅಲ್ಲ, ಆದ್ರೆ 1930 ನಿಮ್ಮ ಬಾಯಲ್ಲಿ ಹೇಳಿಸ್ಬೇಕು ಅಂತ ಜಾಗೃತಿ ಮೂಡಿಸೋಕೆ ಆ ನಂಬರ್ ಹೇಳ್ತಾ ಇದ್ದೀನಿ. ಈ ಸೈಬರ್ ಕ್ರೈಮ್ ನಿಮ್ಮ ತಂದೆ ತಾಯಿಗಳು ಅಥವಾ ಯಾರನ್ನ ಹಣ ಕಳಿಸಿ ವಂಚನೆ ಆದಲ್ಲಿ ನೀವು ಯಾರಿಗೆ ಕರೆ ಮಾಡಬೇಕು? 1930 ಏನ್ ನಂಬರು? ಇನ್ನೊಂದ್ಸರಿ ಏನ್ ನಂಬರು? ಇಲ್ಲಿಗೆ ನನ್ನ ಭಾಷಣ ಮುಗಿಸ್ತೀನಿ, 2 ನಿಮಿಷ ಆಗಿದೆ. ಕಡೆಯದಾಗಿ ನೀವೆಲ್ಲ ವಿದ್ಯಾರ್ಥಿಗಳು, ಅಪ್ಪ ಅಮ್ಮ ನಿಮ್ಮ ಮೇಲೆ ಹೆಚ್ಚಿನ ನಿರೀಕ್ಷೆ ಆಸಕ್ತಿ ಇಟ್ಕೊಂಡಿರ್ತಾರೆ. ನಿಮ್ಮ ಮೇನ್ ಉದ್ದೇಶ ಗುರಿ ಏನಿರ್ಬೇಕಂದ್ರೆ ಚೆನ್ನಾಗಿ ಓದಬೇಕು, ತಂದೆ ತಾಯಿಗೆ ಹೆಸರು ತಗೊಂಡ್ಬರ್ಬೇಕು, ಈ ಶಾಲೆಗೆ ಹೆಸರು ತಗೊಂಡ್ಬರ್ಬೇಕು. ನಾನು ಸರ್ಕಾರಿ ಕಾಲೇಜ್ ವಿದ್ಯಾರ್ಥಿ ಅಂತ ಹೇಳ್ದ. ಎಲ್ಲೇ ಇರಿ, ಹೇಗೆ ಇರಿ, ಸದಾ ಚೆನ್ನಾಗಿರಿ. ಲಿವ್ ವಿತ್ ಸ್ಟೈಲ್, ಲಿವ್ ವಿತ್ ಸ್ಮೈಲ್. ಟೇಕ್ ಕೇರ್. Previously it was less, and especially in the year of all the states ruled by different political parties, especially Uttar Pradesh stood first, as our honorable just told. Secondly goes to Madhya Pradesh, third goes to Haryana and Telangana, and subsequently Punjab. So compare and contrast throughout India, only northern part of India only, many number of victimized girls we could see, and lot of cases were fine. Okay, fine. Then, on the other hand, how many cases entered into conviction? That is also most important to consider here. See, eventually, according to the statistics, the cases about hardly, not about 20% cases entered into conviction. What is the reason behind? You have to think. Tapagida mele case kodtare, case register ಮಾಡ್ತಾರೆ ಪೊಲೀಸರು. That is there. And the due course, before they could file a charge sheet, somebody will be influenced. There will be coercion to nullify the cases and trial and spell of the trial. Somebody will be involved, some political people or some localized people, some powerful persons. On that score, the case will be diminished. It will not come into trial. They will turn to hostile.
ಯಾರೋ ಹೇಳೋದಿಲ್ಲ ಕೋರ್ಟಲ್ಲಿ ಬಂದ್ಬಿಟ್ಟು ಇವರು ಮಾಡೋದಂತೆ. ದಿಸ್ ಆಲ್ಸೋ ಥಿಂಗ್ ಟು ಬಿ ಕನ್ಸಿಡರ್ಡ್. Therefore, the today strategy of this kind of POCSO cases will be getting into not into conviction. ಸ್ವಾಗತ ಮಾಡಿದವರು ಒಬ್ಬ ಲಾ ಸ್ಟೂಡೆಂಟ್ ಹೇಳಿದ್ರು, ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಹೃದಯ ಪೂರ್ವ ಸ್ವಾಗತ ಅಂದರು. ಈ ಅರ್ಥಪೂರ್ಣ ಕಾರ್ಯಕ್ರಮ ಅನ್ನೋದಕ್ಕೆ ಅರ್ಥ ಎಲ್ಲರೂ ತಿಳಿಸ್ಕೊಟ್ಟಿದ್ದಾರೆ. ಮೇನ್ ಆಗಿ ನಮ್ಮ ನ್ಯಾಯಾಧೀಶರು, ವಿಶೇಷವಾಗಿ ನಮ್ಮ ಮುಜಾಫರ್ ಮಂದಿರಿ ಸಾಹೇಬರು ಹೆಣ್ಣನ್ನ ಪ್ರಕೃತಿಗೆ ಹೋಲಿಸ್ತಾ ಅಣ್ಣ ಅಕ್ಕ ತಂಗಿ ತಮ್ಮ ಅಂದ್ರೆ ಏನು ಅಂತ ತಾರೆಗಳು, ಸೂರ್ಯ, ಚಂದ್ರ, ಭೂಮಂಡಲ ಈ ರೀತಿ ಬಣ್ಣಿಸಿದ್ರು. ಎಷ್ಟು ಚೆನ್ನಾಗಿತ್ತು, ವಿಭಿನ್ನವಾಗಿತ್ತು. ನೀವೆಲ್ಲೂ ಕೇಳಿಸ್ಕೊಂಡಿರಲ್ಲ. ಇವೆಲ್ಲ ನಿಜಕ್ಕೂ ಹೃದಯವಂತರು. ಅದೇ ರೀತಿ ಈ ಕಾರ್ಯಕ್ರಮದ ಒಂದು ಸೂಕ್ಷ್ಮವಾದ ಅಂಶದಂತೆ ನಮ್ಮ ಶಮೀದಾ ಮೇಡಮ್ ಅವರು ಕೂಡ ನ್ಯಾಯಾಧೀಶರು, ಅವರು ತಿಳಿಸ್ಕೊಟ್ರು. ಈ ಕಾರ್ಯಕ್ರಮದಲ್ಲಿ ನಾವು ಇಷ್ಟೊತ್ತು ಮಾತಾಡಿರೋದು ನಿಮ್ಗೆ ಅರಿವು ಮೂಡಿಸ್ಬೇಕು. ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಎ ಕ್ಯೂರ್ ಅಂದರು. ಇದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ, ಜೀವನ ಪರ್ಯಂತ ಹೆಣ್ಣು ಮಕ್ಕಳಿಗೆ ಉಪಯೋಗ ಬರುತ್ತೆ. ನನ್ನ ಭಾಷಣ ಇನ್ನು 2 ನಿಮಿಷ ತಗೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮಾಡೋದು ನನ್ನ ಸಂಸ್ಕಾರ. ನಿಮ್ಮ ತಾಳ್ಮೆ ಈ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಪುರಸ್ಕಾರ.